ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. GSTಯಲ್ಲಿ ಇಲ್ಲಿ ಫೋರ್ತ್ ಒಂದು ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ರಾಹುಲ್ ಲಿಮಿಟೆಡ್ ಆರ್ಡರ್ಸ್ 100 ಸ್ಮಾರ್ಟ್ ಮೊಬೈಲ್ ಫೋನ್ಸ್ ₹8,000 ಈಚ್ ಆನ್ ಮೋಹನ್ ಲಿಮಿಟೆಡ್ ಬೋತ್ ಆರ್ ಇನ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ರಾಹುಲ್ ಮತ್ತು ಮೋಹನ್ ನಡುವೆ ಇಲ್ಲಿ ವ್ಯವಹಾರ ಆಗ್ತಾ ಇದೆ. ಸೊ ಅವರಿಬ್ಬರು ಇರೋದು ಕರ್ನಾಟಕದಲ್ಲಿ, ಇಬ್ಬರು ಕರ್ನಾಟಕದಲ್ಲೇ ಇರೋದ್ರಿಂದ, ಇಬ್ಬರು ಒಂದೇ ಸ್ಟೇಟಲ್ಲಿ ಇರೋದ್ರಿಂದ CGST SGSTನ ನಾವೀಗ ಅಪ್ಲೈ ಮಾಡಬೇಕು. ಏನು ವ್ಯಾಪಾರ ಮಾಡ್ತಿದ್ದಾರೆ ಅಂತಂದರೆ 8,000 ರುಪೀಸಿಗೆ 100 ಮೊಬೈಲ್ ಫೋನನ್ನು ಸೇಲ್ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲಿ ವ್ಯಾಲ್ಯೂ ಆಫ್ ದಿ ಮೊಬೈಲ್ ಫೋನ್ ಅಂತ ಫಸ್ಟ್ ಬರ್ಕೊಳ್ಬೇಕು. ಎಷ್ಟು ಮೊಬೈಲ್ ಫೋನನ್ನು ಸೇಲ್ ಮಾಡ್ತಿದ್ದಾರೆ ಅಂತಂದರೆ 100 ಮೊಬೈಲ್ ಫೋನನ್ನು ಸೇಲ್ ಮಾಡ್ತಾ ಇದ್ದಾರೆ. 100 ಮೊಬೈಲ್ಸ್ ಇಂಟು ಒಂದು ಮೊಬೈಲಿನ ರೇಟ್ ನೋಡಿ, ಈಚ್ ಅಂತ ಕೊಟ್ಟಿರೋದ್ರಿಂದ ನಾವೀಗ ಮಲ್ಟಿಪ್ಲೈ ಮಾಡಿ ಬರೀಬೇಕು. ಒಂದು ಮೊಬೈಲಿನ ರೇಟ್ 8,000, 100 ಮೊಬೈಲ್ ಫೋನನ್ನು ಸೇಲ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 8,000 ಇಂಟು 100 ಮಾಡಿದಾಗ 8 ಲ್ಯಾಕ್ ಆಗುತ್ತೆ. ಸೇಲ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಆ್ಯಡ್ ಮಾಡಬೇಕು. ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ? ಸೇಲ್ ಮಾಡಬೇಕಾದ್ರೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ. ಡಿಸ್ಕೌಂಟನ್ನು ನೀವು ಲೆಸ್ ಮಾಡಬೇಕು, ಡಿಡಕ್ಷನಲ್ಲಿ ಬರೀಬೇಕು. ಆ್ಯಡ್ ಮಾಡೋದಕ್ಕೆ ಏನು ಅಂತಂದರೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ ಇದೆಲ್ಲದನ್ನು ಆ್ಯಡಿಗೆ ಬರೀಬೇಕು. ಏನೇನು ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತಂದರೆ ಕಮಿಷನ್ ಚಾರ್ಜಸ್ 1,000 ಕ್ವಶನಲ್ಲಿ ಕೊಟ್ಟಿದ್ದಾರೆ. ದೆನ್ ಇನ್ಶೂರೆನ್ಸ್ 4,000 ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ದೆನ್ ಪ್ಯಾಕಿಂಗ್ ಚಾರ್ಜಸ್ 1,000 ಕೊಟ್ಟಿದ್ದಾರೆ. ದೆನ್ ನೆಕ್ಸ್ಟ್ ಇರುವಂಥದ್ದು ಸಬ್ಸಿಡಿ ರಿಸೀವ್ಡ್ ಫ್ರಮ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ವೆರಿ ಇಂಪಾರ್ಟೆಂಟ್. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಅಂತ ಇದ್ದರೆ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸಬ್ಸಿಡಿ ರಿಸೀವ್ಡ್ ಫ್ರಮ್ NGOs ಆರ್ ಥರ್ಡ್ ಪಾರ್ಟಿ ಅಂತ ಕೊಟ್ಟಿದ್ರೆ ಸಬ್ಸಿಡಿ ಕನ್ಸಿಡರ್ ಮಾಡಬೇಕು. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 8,000 ಸಬ್ಸಿಡಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ಅಮೌಂಟ್ ಆಗುತ್ತೆ ಅಂತಂದರೆ ಆ್ಯಡ್ ಮಾಡಿದಾಗ 8,15,000 ಆಗುತ್ತೆ. ಸಾರಿ, 8,14,000 ಆಗುತ್ತೆ ಆ್ಯಡ್ ಮಾಡಿದಾಗ. ಸೊ ಡಿಡಕ್ಷನಲ್ಲಿ ಬರುವಂಥದ್ದು ಒಂದೇ ಎಂಟ್ರಿ, ಟ್ರೇಡ್ ಡಿಸ್ಕೌಂಟ್ ಮಾತ್ರ. ಟ್ರೇಡ್ ಡಿಸ್ಕೌಂಟ್ ಏನಾದರೂ ಕ್ವಶನಲ್ಲಿ ಆಫ್ಟರ್ ದ ಸಪ್ಲೈ ಅಂತ ಕೊಟ್ಟಿದ್ರೆ ಟ್ರೇಡ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಇಲ್ಲಿ ಡಿಸ್ಕೌಂಟ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಆಫ್ಟರ್ ದ ಸಪ್ಲೈನ ಏನೂ ಕೊಡಲಿಲ್ಲ. ಬಿಫೋರ್ ದ ಸಪ್ಲೈನ, ಎಟ್ ದ ಟೈಮ್ ಆಫ್ ಸಪ್ಲೈನ ಅಂತ ಏನೂ ಕೊಡದೇ ಇದ್ದಾಗ ಎಟ್ ದ ಟೈಮ್ ಆಫ್ ಸಪ್ಲೈ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಮೌಂಟ್ ಕೊಡ್ತಾ ಇದ್ರು, ಬಟ್ ಈಗ ಪರ್ಸಂಟೇಜ್ ಕೊಟ್ಟಿದ್ದಾರೆ, 10% ಅಂತ ಕೊಟ್ಟಿದ್ದಾರೆ. ಡಿಸ್ಕೌಂಟನ್ನು ಯಾವ್ದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ವ್ಯಾಲ್ಯೂ ಆಫ್ ದಿ ಐಟಮ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ವ್ಯಾಲ್ಯೂ ಆಫ್ ದಿ ಐಟಮ್ 8 ಲ್ಯಾಕ್ ಇದೆ. 8 ಲ್ಯಾಕಿಗೆ 10% ಮಾಡಿದಾಗ 80,000 ಡಿಸ್ಕೌಂಟ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಡಿಸ್ಕೌಂಟನ್ನು ನೀವು ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಒಂದು ಅಮೌಂಟ್ ಸಿಗುತ್ತಲ್ವ, ಆ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಲ್ಲ. ಯಾವಾಗಲೂ ಡಿಸ್ಕೌಂಟನ್ನು ವ್ಯಾಲ್ಯೂ ಆಫ್ ದಿ ಐಟಮ್ ಮೇಲೆ, ಡಿಸ್ಕೌಂಟ್ ಕೊಡೋದು ಯಾವಾಗಲೂ ಗೂಡ್ಸಿನ ವ್ಯಾಲ್ಯೂ ಮೇಲೆ. ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದಾಗ ಸಿಗುವಂಥ ಅಮೌಂಟ್ ಮೇಲೆ ಡಿಸ್ಕೌಂಟ್ ಕೊಡೋದಲ್ಲ. 8 ಲ್ಯಾಕ್ ಮೇಲೆ 10%. ಅಲ್ಲಿಗೆ 80,000 ಡಿಸ್ಕೌಂಟ್ ಸಿಗುತ್ತೆ. 80,000 ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ 7,34,000 ಆಗುತ್ತೆ. ಇದಕ್ಕೆ ನಾವು ಟ್ಯಾಕ್ಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಆ್ಯಡ್ GST ಲಯಬಿಲಿಟಿ ಇಬ್ಬರು ಕೂಡ ಒಂದೇ ಸ್ಟೇಟಲ್ಲಿ ಇರೋದ್ರಿಂದ CGST ಹಾಗೆ SGSTಯನ್ನು ಅಪ್ಲೈ ಮಾಡಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 12% GST ರೇಟ್ ಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ ಡಿವೈಡ್ ಮಾಡ್ಕೊಳ್ಬೇಕು. 7,34,000 ಇಂಟು 7,34,000 ಇಂಟು 12% ಹಾಫ್ ಅಂದರೆ 6% ಫಾರ್ CGST, 6% ಫಾರ್ IGST. 7,34,000ಗೆ 6% ಮಾಡಿದಾಗ 44,040 ಬರುತ್ತೆ. ಸೊ ಅಲ್ಲಿಗೆ ಸೆಂಟ್ರಲ್ಲಿಗೆ 44,000 ಟ್ಯಾಕ್ಸ್ ಕಟ್ಟಬೇಕು, ಸ್ಟೇಟಿಗೆ 44,000 ಟ್ಯಾಕ್ಸ್ ಕಟ್ಟಬೇಕು. ಟೋಟಲ್ ಆಗಿ 7,34,000 ಪ್ಲಸ್ 44,040 ಪ್ಲಸ್ 44,040. ಫೈನಲ್ ಆನ್ಸರ್ ಎಷ್ಟಾಗುತ್ತೆ ಅಂತಂದರೆ 8,22,080 ಆಗುತ್ತೆ. ಸೊ ಇದೇ ಥರದ್ದು ಸಿಮಿಲರ್ ಪ್ರಾಬ್ಲಮ್ ನೆಕ್ಸ್ಟ್ ಒನ್ ಕೂಡ ಅದೇ ಥರನೇ ಇದೆ. ಸೊ ಇಲ್ಲಿ ಏನಂತಂದರೆ ಸಬ್ಸಿಡಿ, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ ಸಬ್ಸಿಡಿ ಕನ್ಸಿಡರ್ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ಅಲ್ಲಿ ಸಬ್ಸಿಡಿ ರಿಸೀವ್ಡ್ ಫ್ರಮ್ ಗೌರ್ಮೆಂಟ್ ಆರ್ಗನೈಸೇಷನ್ ಇತ್ತು. ಸೊ ಸಬ್ಸಿಡಿಯನ್ನು ಇಗ್ನೋರ್ ಮಾಡಿದ್ವಿ. ಬಟ್ ಇಲ್ಲಿ ಸಬ್ಸಿಡಿ ಕೊಟ್ಟಿರೋದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನು, ಹಾಗಾಗಿ ಸಬ್ಸಿಡಿಯನ್ನು ಕನ್ಸಿಡರ್ ಮಾಡಬೇಕು. ಟ್ರೇಡ್ ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಾಗ ಯಾವಾಗಲೂ ವ್ಯಾಲ್ಯೂ ಆಫ್ ದ ಐಟಮ್ ಮೇಲೆ ಕನ್ಸಿಡರ್ ಮಾಡಬೇಕು, ಬಂದಿರೋಂಥ ಆನ್ಸರ್ ಮೇಲಲ್ಲ. ಇದೇ ಥರನೇ 5th ಒನ್ ಕ್ವಶನ್ ಇದೆ ನೋಡಿ. ಮಾಧವ್ ಅನ್ನೋರು ಚಂಡೀಗಢಲ್ಲಿರೋದು, ಸ್ವರೂಪ್ ಅನ್ನೋರಿಗೆ ಚಂಡೀಗಢಲ್ಲಿರುವಂಥ ಡೀಲರಿಗೆ 2.5 ಲಕ್ಷ ರೂಪಾಯಿ ಗೂಡ್ಸನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಚಾರ್ಜಸ್ಸು, ಕಮಿಷನ್ ಚಾರ್ಜಸ್ಸು, ಡಿಸೈನಿಂಗ್ ಚಾರ್ಜಸ್ಸು 500 ರೂಪಾಯಿ, 1,000 ರೂಪಾಯಿ, 3,500 ರೂಪಾಯಿ ಇದೆ. ಇವಿಷ್ಟನ್ನು ಆ್ಯಡ್ ಮಾಡಬೇಕು. ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡಬೇಕು. GST ರೇಟ್ 12% ಕೊಟ್ಟಿದ್ದಾರೆ. ಸೇಮ್ ಇದೇ ಥರದ್ದೇ ಪ್ರಾಬ್ಲಮ್ ನೀವೇ ಟ್ರೈ ಮಾಡಿ. ಏನು ಚೇಂಜಸ್ ಇಲ್ಲ.
ಯಾವಾಗಲೂ ನೋಡಿ ಡಿಸ್ಕೌಂಟನ್ನು 1% ಕೊಟ್ಟಿದ್ದಾರೆ. 1% ಅದ್ರ ಮೇಲೆ ಅಂತಂದರೆ ವ್ಯಾಲ್ಯೂ ಆಫ್ ದಿ ಐಟಮ್ ಮೇಲೆ 2,50,000 ಮೇಲೆ 1% ಮಾಡಬೇಕು. ಇಬ್ಬರು ಕೂಡ ಒಂದೇ ಪ್ಲೇಸಲ್ಲಿ ಒಂದೇ ಸ್ಟೇಟಲ್ಲೇ ಇರೋದ್ರಿಂದ ನೀವು CGST SGST ಅನ್ನೇ ಅಪ್ಲೈ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.